ಜಿಲ್ಲಾ ಉಸ್ತುವಾರಿ ಸಾಹೇಬರು ಪ್ರಚಾರಕ್ಕೋಸ್ಕರ ಬಂದಿದ್ದಾಗ ಜಾಗತಿಕ ಸಾಹೇಬರು, ಜಿಲ್ಲಾ ಅಧ್ಯಕ್ಷರು ಮಂಟಾಳಕರ್ ಸಾಹೇಬರು ಹಾಗೂ ಪ್ರಭು ಚೌಹಾಣ್ ಸಾಹೇಬರು ಎಲ್ಲ BJP ಪರಿವಾರ. ನಾನು ಹೇಳೋದು ಒಂದೇ, ನಿಮ್ಮ ಓಟಾಗ ಅವನೇ, ನೀವಾಗ ಹಾಕ್ಲಿಕ್ಕೆ ರೆಡಿನೇ ಇದ್ರಿ. ನಿಮ್ಮ ಜೊತೆಯಲ್ಲಿ ಬೇರೆಯವ್ರದ್ದು ಕೂಡ ಸ್ವಲ್ಪ ನಮಗೆ ಸಹಕಾರ ಮಾಡಿ. ಮತ್ತು ತಮ್ಮ ಸಮಸ್ಯೆದಾಗ ನಾವೆಲ್ಲರೂ ನಿಮ್ಮ ಸಮಸ್ಯೆ ಅಂದರೆ ನಮ್ಮ ಸಮಸ್ಯೆ. ಈಗಾಗಲೇ ನಮ್ಮ ಸರ್ಕಾರ ಏನು ಮಾಡಿದೆ ಎಂಬುದರ ಬಗ್ಗೆ ಸಮಯ ತುಂಬಲ್ಲ. ಜಾಗತಿಕ ಸಾಹೇಬರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಮಂತ್ರಿ ಸಾಹೇಬರು ಕೂಡ ಹೇಳಿದಾಗ ನಿಮ್ಮ ಸಮಸ್ಯೆ ಜೊತೆಯಲ್ಲಿ ನಿಮ್ಮ ಕಾಲೇಜ್ ಸಮಸ್ಯೆನೂ ಕೂಡ ಏನೇ ಇದ್ರೂ ಕೂಡ ಇಲ್ಲಿ ಏನು ಪರಿಸ್ಥಿತಿ ಇನ್ಫ್ರಾಸ್ಟ್ರಕ್ಚರ್ ಇದೆ ತಾವೆಲ್ಲ ಬಂದಿರಿ. ಇಲ್ಲಿ ಒಂದು ಮನವಿ ಏನು ಮಾಡ್ತಾ ಇದ್ದೀವಿ ಅಂದಾಗ ಇಲ್ಲಿ 600 ಸ್ಟ್ರೆಂತ್ ಇತ್ತು ಸರ್, 800 ಸ್ಟ್ರೆಂತ್ ಇತ್ತು. ಇವತ್ತು ಎಷ್ಟಾಗಿದೆ? 415, 50% ಕಡಿಮೆ ಆಗ್ಯದ. ನಾವು ಮನವಿ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಯಾಕಂದ್ರೆ ಕಾರಣ ಅದ, ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್, ರೋಡ್ ಪ್ಲಸ್ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರ ಬಡವ ಮಕ್ಕಳು ಇಲ್ಲಿ ನೀರಿಲ್ಲ. ಬಡವ ಮಕ್ಕಳು ಬರ್ಲಕ್ಕೆ ಸ್ವಲ್ಪ ನೀವು ನಿಮ್ಮೂರಿಗೂ ಕೂಡ ಸಪೋರ್ಟ್ ಮಾಡಕ್ಕೆ ಭಾರತೀಯ ಜನತಾ ಪಾರ್ಟಿ ಸುಶೀಲ್ ನಮೋಶಿಜಿಯ ಪರವಾಗಿ ನಮ್ಮೆಲ್ಲರೂ ಭಾರತೀಯ ಜನತಾ ಪರವಾಗಿ ನಾವು ಮನವಿ ಮಾಡ್ತಾ ಇದ್ದೆವು. ಸ್ವಲ್ಪ ಆದಷ್ಟು ಮಟ್ಟಿಗೆ ಹೆಚ್ಚಿಗೆ ಮಾಡಿಸಿದ್ರೆ ನಮ್ಮ ಬಸವ ಕಲ್ಯಾಣದ ಹೆಸರು ಆಗ್ತದೆ ಅಂಬುದು ಬಯಸ್ತಾ ಇದ್ದೀವಿ. ಧನ್ಯವಾದ.